ಹಲೋ ಫ್ರೆಂಡ್ಸ್, ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನುವಂಥ ಪಾಠದ ಬಗ್ಗೆ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಈ ಪಾಠದ ಮೇಲೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವೇನು ಮಾಡಬಹುದು, ವೀಕ್ಷಣೆ ಮಾಡಬಹುದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಹೌದಾ? ನೋಡಿ, ಇವತ್ತಿನ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ 1ರಿಂದ 1,000 ನಡುವಿನ 15ರ ಅಪವರ್ತ್ಯಗಳು. ಅಂದ್ರೆ 15ರ ಅಪವರ್ತ್ಯಗಳು ಅಂದ್ರೆ 15ರಿಂದ ಭಾಗವಾಗುವಂತಹ ಸಂಖ್ಯೆಗಳು. 15ರಿಂದ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವೇನಂತೀವಿ, 15ರ ಅಪವರ್ತ್ಯಗಳು ಅಂತೇಳಿ ಕರಿತಾ ಇದ್ದೀವಿ. ಇದು ಈ ಅಪವರ್ತ್ಯಗಳು ಅನ್ನುವಂತ ಒಂದು ವಿಷಯವನ್ನ ನೀವು ಈಗಾಗಲೇ 5-6ನೇ ತರಗತಿಯಲ್ಲಿ ತಿಳ್ಕೊಂಡಿರ್ತೀರಾ. ಅಂದ್ರೆ ಅಪವರ್ತ್ಯಗಳು ಅಂದ್ರೇನು, ಆ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗಳು ಅಥವಾ ಅದರ ಒಂದು ಗುಣಕಗಳು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಪ್ರಶ್ನೆಯನ್ನ, ಹೌದಾ, ಈ ಒಂದು ಪ್ರಶ್ನೆಯನ್ನ ಯಾವುದರ ಒಂದು ಆಧಾರದ ಮೇಲೆ ನಾವು ಲೆಕ್ಕ ಮಾಡಬೇಕಾಗಿದೆ ಅಂದ್ರೆ ಸಮಾಂತರ ಶ್ರೇಣಿಗಳು ಅನ್ನುವಂಥ ಪಾಠದ ಒಂದು ಸೂತ್ರವನ್ನು ಬಳಸಿಕೊಂಡು ಲೆಕ್ಕವನ್ನ ಮಾಡಬೇಕಾಗಿದೆ. ಹಾಗಾದ್ರೆ ನೋಡಿ, ಆ ಸಂಖ್ಯೆಗಳು ಹೇಗಿರ್ಬೇಕಂದ್ರೆ 1ಕ್ಕಿಂತ ಹೆಚ್ಚಿಗೆ ಇರಬೇಕು, 1,000ಕ್ಕಿಂತ ಕಡಿಮೆ ಎಲ್ಲಿರುವಂತಹ 15ರಿಂದ ಭಾಗ ಆಗತ್ತಿರ್ಬೇಕು. ಅವೇನಿರ್ಬೇಕು, 15ರಿಂದ ಭಾಗ ಹೋಗ್ತಾ ಇರಬೇಕು ಮತ್ತು 1 ಮತ್ತು 1,000 ನಡುವೆ ಏನಿರಬೇಕು, ಸಂಖ್ಯೆಗಳು ಇರಬೇಕು. ಹಾಗಾದ್ರೆ ಮೊದಲನೇದಾಗಿ ಯಾವ್ದು ಬರ್ತಾ ಇದೆ ಅಂದ್ರೆ 15. ಇದು 15ರಿಂದ ಭಾಗ ಆಗ್ತಾ ಇದೆ. ಆಮೇಲೆ 30, ಆಮೇಲೆ 45. ಹೌದಾ? ಇದೇ ರೀತಿಯಲ್ಲಿ ಮುಂದುವರೆದು ಎಲ್ಲಿವರೆಗೆ 1000. 1,000ದಿಂದ ಕಡಿಮೆ ಇರಬೇಕು, 15ರಿಂದ ಭಾಗವಾಗತ್ತಿರಬೇಕು. ಅಂತ ಸಂಖ್ಯೆ ಯಾವ್ದಂದ್ರೆ 990 ಆಗಿದೆ. ಹೌದಾ? ಹಾಗಾದ್ರೆ ಈ 15ರಿಂದ 990ರವರೆಗೆ ಎಷ್ಟು ಸಂಖ್ಯೆಗಳು ಆಗ್ತಾ ಇದಾವೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಹಾಗಾದ್ರೆ ಮೊದಲನೇದಾಗಿ ಇದನ್ನ ಏನಂತ ಬರ್ಕೊಂಡ್ರೆ ಎ = 15 ಮೊದಲನೇ ಪದ. ಸಮಾಂತರ ಶ್ರೇಣಿಯಲ್ಲಿ ನಾವು ಲೆಕ್ಕವನ್ನು ಮಾಡುವಾಗ ಇದನ್ನ ಏನಂತ ತಿಳ್ಕೊತೀವಿ, ಮೊದಲನೇ ಪದ ಅಂತೇಳಿ ಬರ್ಕೊಳ್ತಿದ್ದೀವಿ. ಅದೇ ರೀತಿಯಾಗಿ ಇದು ಕೊನೆಯ ಪದ. ಇದೇನು ಕೊನೆಯ ಪದ. an = 990. ಹಾಗಾದ್ರೆ ಈ ಒಂದು ಇನ್ನೇನ್ ಬೇಕಾಗಿದೆ, ಡಿ. ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು. 30ರಲ್ಲಿ 15ನ್ನು ಕಳೆದಾಗ 15 ಆಗ್ತಾ ಇದೆ. 45ರಲ್ಲಿ 30ನ್ನು ಕಳೆದಾಗ 15 ಆಗ್ತಾ ಇದೆ. ಡಿ ಎಷ್ಟಾಯ್ತು, 15. ಅದೇ ರೀತಿಯಲ್ಲಿ n = ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಅಂದ್ರೆ 15ರಿಂದ 999ರವರೆಗೆ ಸಂಖ್ಯೆಗಳು ಎಷ್ಟು ಆಗ್ತಾ ಇದ್ದಾವೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕು. ಯಾವ ರೀತಿಯಾಗಿ ಕಂಡುಹಿಡಿಯಬೇಕಂದ್ರೆ ಅದಕ್ಕೊಂದು ಸೂತ್ರ ಇದೆ. ಈ ಸಮಾಂತರ ಶ್ರೇಣಿಯ ಒಂದು ಸೂತ್ರ ಏನಂದ್ರೆ an = a + n - 1 × d. ಹೌದಾ? ಈ ಸೂತ್ರವನ್ನು ಬಳಸಿಕೊಂಡು ನಾವು n ಅನ್ನ ಕಂಡುಹಿಡಿಯಬೇಕು. n ಅಂದ್ರೆ ಅಪವರ್ತ್ಯಗಳು ಎಷ್ಟು, ಆ ಅಪವರ್ತ್ಯಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯಬೇಕು. ನಮ್ಗೆ ಈಗಾಗಲೇ ಏನು ಗೊತ್ತಿದೆ, an ಗೊತ್ತಿದೆ, a ಗೊತ್ತಿದೆ, ಡಿ ಗೊತ್ತಿದೆ. ಇವುಗಳ ಬೆಲೆಗಳನ್ನ ಇಲ್ಲಿ ತುಂಬಿ ಬಿಡೋಣ. an ಅಂದ್ರೆ 990 = a ಅಂದ್ರೆ 15 + n - 1. ಇಲ್ಲಿ ನೋಡಿ, ಬ್ರಾಕೆಟ್ ಆದ್ಮೇಲೆ ಏನು ಇಲ್ಲ ಅಂದ್ರೆ ಗುಣಾಕಾರ ಇರ್ತಾ ಇದೆ. ಡಿ ಅಂದ್ರೆ ಎಷ್ಟು, 15. ಈಗ ಮುಂದೆ ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ ಈ 15ನ್ನ ಬಲಭಾಗದಲ್ಲಿದ್ದದನ್ನ ಎಡಭಾಗಕ್ಕೆ ಕರ್ಕೊಂಡ್ ಬರ್ಬೇಕು. ಅಂದ್ರೆ ಮೈನಸ್ ಆಗ್ತಾ ಇದೆ. 990 - 15. ಇಲ್ಲಿ ಪ್ಲಸ್ ಇದ್ದದ್ದು ಇಲ್ಲಿ ಮೈನಸ್ ಆಗ್ತಾ ಇದೆ. n - 1 ಗುಣಾಕಾರ 15. ಈಗ 990ರಲ್ಲಿ 15ನ್ನ ಕಳಿಬೇಕು. ಎಷ್ಟಾಗ್ತಾ ಇದೆ ನೋಡೋಣ. ನೋಡಿ, 0ಯಲ್ಲಿ 5ನ್ನ ಕಳೆಯಕ್ ಬರಲ್ಲ. 10ರಲ್ಲಿ 5ನ್ನ ಕಳೆದಾಗ 5 ಆಯ್ತು. ಆಮೇಲೆ 9ರಲ್ಲಿ 1ನ್ನ ಕಳೆದಾಗ 8 ಆಯ್ತು. 8ರಲ್ಲಿ 1ನ್ನ ಕಳೆದಾಗ 7 ಆಯ್ತು. 9ಕ್ಕೆ 9. ಹೌದಾ? ಈ ಕಡೆ ಏನು ಉಳಿತು, n - 1 ಗುಣಾಕಾರ 15. ಈಗ ನೆಕ್ಸ್ಟ್ ಏನ್ ಮಾಡಬೇಕಾಗಿದೆ ಅಂದ್ರೆ
ಈ 15 ಈ ಕಡೆ ಕರ್ಕೊಂಡ್ಬರ್ಬೇಕು. ಇಲ್ಲಿ ಗುಣಾಕಾರ ಇದ್ದದ್ದು ಈ ಕಡೆ ಬಂದಾಗ ಏನಾಗ್ತಾ ಇದೆ, ಭಾಗಾಕಾರ ಆಗ್ತಾ ಇದೆ. ಹಾಗಾದ್ರೆ 975 15ರಲ್ಲೇ ಭಾಗಿಸಬೇಕು. 975 ಭಾಗಾಕಾರ 15 n-1. ಹಾಗಾದ್ರೆ ನೋಡಿ, ನಮ್ಗೆ ಈಗಾಗಲೇ 15ರ ಮಗ್ಗೆಗಳು ಗೊತ್ತಿದ್ದಾವೆ. 15 ಒಂದ್ಲೆ 97. ಹಾಗಾದ್ರೆ 15ರ ಮಗ್ಗೆಯಲ್ಲಿ 97 ಎಲ್ಲ, 97ಕ್ಕಿಂತ ಸಣ್ಣ ಸಂಖ್ಯೆ ಯಾವುದು? 15 ಆರ್ಲೆ 90. 15 ಆರ್ಲೆ 90 ಆಯ್ತು. 7 ಉಳಿತು, 75 ಆಯ್ತು. 15 5ಲೆ, ಹೌದಾ? 15 5ಲೆ ಎಷ್ಟಾಯ್ತು? 75 ಆಯ್ತು. ಈ ಕಡೆ ಎಷ್ಟು ಬಂತು? 65. 65 ಇಲ್ಲಿ ಬಂತು. ಮುಂದೇನಿತ್ತು? n-1. n-1, ಹೌದಾ? ಈಗ ಆಚೆ ಕಡೆ ಇದ್ದಂತ -1 ಅನ್ನ ಈಚೆ ಕಡೆ ಕರ್ಕೊಂಡ್ಬರೋಣ. 65 ಪ್ಲಸ್ 1 ಆಯ್ತು n. ಈಗ 65ಕ್ಕೆ 1 ಕೂಡಿಸಿದ್ರೆ 66 ಆಯ್ತು n. ಹೌದಾ? ಇದನ್ನ ಉಲ್ಟಾ ಬಿಡ್ತಾ ಇದ್ದೀನಿ. n = 66. ನೋಡಿ, n = 66. ಹಾಗಾದ್ರೆ n ಅಂದ್ರೆ ಏನಂದ್ರೆ 1ರಿಂದ 1,000ದ ನಡುವೆ ಬರುವಂತಹ 15ರ ಅಪವರ್ತ್ಯಗಳ ಸಂಖ್ಯೆ. 1ರಿಂದ 1,000 ನಡುವೆ 15ರ ಅಪವರ್ತ್ಯಗಳು ಎಷ್ಟು ಬರ್ತಾ ಇದ್ದೇವೆ ಅಂದ್ರೆ 66 ಬರ್ತಾ ಇದ್ದೇವೆ. ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.